ಇನ್ನೊಂದು ಆಘಾತಕಾರಿ ವಿಚಾರ ಏನು ಅಂದ್ರೆ ಈಗ ಕರ್ನಾಟಕದಲ್ಲಿ ಕೊರೋನಾ ಕೇಕೆ ಹೇಗಿದೆ, ಯಾವ ರೀತಿ ರಣಕೇಕೆ ಹಾಕ್ತಿದೆ, ಸರ್ಕಾರ ಹೇಳ್ತಿರೋದೊಂದು ಅಲ್ಲಿ ಆಗ್ತಿರೋದೊಂದ. ಹಂಗಾದ್ರೆ ಕೇಂದ್ರ ಇದೀಗ ರಿಪೋರ್ಟ್ ಕೇಳಿದೆ. ಈಗಂತೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಅದಕ್ಕೆ ಕಾರಣ ನಿನ್ನೆ ಅವರೊಬ್ಬರು ಹೇಳಿದಂತ ಒಂದು ಸ್ಟೇಟ್ಮೆಂಟ್. ಸರ್ಕಾರದಿಂದ ಈಗ ರಿಪೋರ್ಟ್ ಅನ್ನ ಕೇಳಿದ್ದಾರೆ ಗವರ್ನರ್. 1 ಲಕ್ಷ ಮೀರುತ್ತೆ ಅಂತ DCM ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೋಸ್ಕರ ನಿನ್ನೆಯಿಂದ ಆತಂಕ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಬಗ್ಗೆ ಗವರ್ನರ್ಗೆ ಇದೀಗ ಟೆನ್ಷನ್ ಆಗಿದೆ. ಸಹಜವಾಗಿ ಯಾರಿಗೆಲ್ಲ ಜವಾಬ್ದಾರಿ ಇದೆ ಅವರಿಗೆ ಟೆನ್ಷನ್ ಆಗೇ ಆಗುತ್ತೆ. ಯಾರಿಗೆ ಜವಾಬ್ದಾರಿ ಇರಲ್ಲ, ಇವತ್ತೆಲ್ಲ ಅಲಿಯಕ್ಕೆ ಹೋಗ್ತಾ ಇದಾರಲ್ಲ, ಅವ್ರಿಗಂತೂ ಜವಾಬ್ದಾರಿ ಇಲ್ಲ. ಈ ಬಗ್ಗೆ ಅದರ ಗಂಭೀರತೆ ಏನು ಅನ್ನೋದು ಅರ್ಥ ಆಗಲ್ಲ. ಹಾಗಾದ್ರೆ ನಿಜಕ್ಕೂ 1 ಲಕ್ಷ ಜನರಿಗೆ ಕೊರೋನಾ ವೈರಸ್ ವ್ಯಾಪಿಸುತ್ತಾ ಪ್ರಶ್ನೆ ಕಾಡ್ತಾ ಇದೆ. 1 ಲಕ್ಷ ಜನಗಳಿಗೆ ಕೊರೋನಾ ವೈರಸ್ ವ್ಯಾಪಿಸಿದ್ರೆ ಹಂಗಾದ್ರೆ ಮುಂದೇನ್ ಮಾಡ್ಬೇಕು? ಸರ್ಕಾರ ತೆಗೆದುಕೊಳ್ತಿರೋ ಮುಂಜಾಗ್ರತಾ ಕ್ರಮ ಏನು? ಹಂಗಾದ್ರೆ ನಿಜಕ್ಕೂ 1 ಲಕ್ಷ ಜನರಿಗೆ ಕೊರೋನಾ ಹರಡುವಂತ ಚಾನ್ಸಸ್ ಇದೆಯಾ? ಇದು ಆರೋಗ್ಯ ಇಲಾಖೆ ಸರ್ವೆ ವರದಿನ, ಆರೋಗ್ಯ ಇಲಾಖೆಯ ಅಧಿಕೃತ ಮಾಹಿತಿನ? ಈ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ ಜೊತೆಗೆ ಟೆನ್ಷನ್ ಕೂಡ ಇದೆ. ಸರ್ಕಾರದ ಸಿದ್ಧತೆ ಬಗ್ಗೆ ವರದಿಯನ್ನ ಈಗ ಗವರ್ನರ್ ಕೇಳಿದ್ದಾರೆ. ಇವತ್ತು ಸಂಜೆ ಒಳಗೆ ರಾಜಭವನಕ್ಕೆ ಈ ಬಗ್ಗೆ ವರದಿಯನ್ನ ಕೊಡಬೇಕು. ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ, ಏನ್ ತಯಾರಿ ನಡೆಸ್ಕೊಂಡಿದೆ, ವರದಿ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ನಿನ್ನೆ ಒಂದು ಗಂಭೀರವಾದಂತ ವಿಚಾರವನ್ನ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅವ್ರು ಹೇಳಿದ ಪ್ರಕಾರ 1 ಲಕ್ಷ ರೀಚ್ ಆಗುವಂತ ಚಾನ್ಸಸ್ ಇದೆ, ಈ ವೈರಸ್ ಹರಡುತ್ತೆ. ಅದ್ರ ಜೊತೆಯಲ್ಲಿ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರದ ವತಿಯಿಂದ ಈಗ ಹೋಟೆಲ್ಗಳನ್ನ, ನಾವು ರೂಮ್ಗಳನ್ನ ಬುಕ್ ಮಾಡ್ತಿದ್ದೀವಿ. ಸುಮಾರು ಒಂದು 20,000 ಬೆಡ್ಗಳನ್ನ ಬುಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ಲ. ಸುಖ ಸುಮ್ನೆ ಅಂತೂ ಈ ರೀತಿ ಮಾಡಕ್ ಹೋಗಿರಲ್ಲ. ಅಲ್ಲಿ ಏನೋ ಒಂದು ಇದೆ, ಅದನ್ನ ಸರ್ಕಾರ ಮುಚ್ಚಿಡ್ತಾ ಇದೆ. ಜನ ಪ್ಯಾನಿಕ್ ಆಗ್ತಾರೆ ಅಂತ ಮುಚ್ಚಿಡ್ತಿದೆ ಅಂತ ಒಂದು ಆರೋಪ ಇತ್ತು. ಗವರ್ನರ್ ಇದೀಗ ಆ ಬಗ್ಗೆ ವರದಿ ಕೇಳಿದ್ದಾರೆ. ಮಾಡ್ಲಿಕ್ಕೆ ಒಂದು 20,000 ಹೋಟೆಲ್ ರೂಮ್ಸ್ ನ ತಗೊಳ್ಬೇಕು ಅಂತಿರುವಂತದ್ದು. ಹೋಟೆಲ್ ರೂಮ್ಸ್ ನ ತಗೊಂಡು ಆ ಹೋಟೆಲ್ ರೂಮ್ ನಲ್ಲೇ ಕ್ವಾರಂಟೈನ್ ಮಾಡ್ಲಿಕ್ಕೂ ಮಾಡುವಂಥದ್ದು, ಅವರವರ ಸೌಕರ್ಯ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಕ್ಕೂ ಸಹ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂದ್ರೆ ಸಂಖ್ಯೆ ಇವತ್ತು 1 ಲಕ್ಷ ಜನಕ್ಕೆ ಇದು ಇನ್ಫೆಕ್ಟ್ ಆಗ್ಬೋದು ಅಂತ ಒಂದು ಪ್ರೆಡಿಕ್ಟಬಲ್ ಲೆವೆಲ್, ಒಂದು ನಾವೇನು ಪ್ರೆಡಿಕ್ಟ್ ಮಾಡಿರುವಂಥದ್ದು 1 ಲಕ್ಷ ಜನ ಇನ್ಫೆಕ್ಟ್ ಆಗ್ಬೋದು. 1 ಲಕ್ಷ ಜನ ಇನ್ಫೆಕ್ಟ್ ಆದ್ರೆ ಎಷ್ಟು ಜನಕ್ಕೆ ನಾವು ಹಾಸ್ಪಿಟಲ್ಗೆ ತರಲಿಕ್ಕೆ ಆಗುತ್ತೆ? 20,000 ಜನ ಕೆಪಾಸಿಟಿಗೆ ಹಾಸ್ಪಿಟಲ್ನಲ್ಲಿ ಫೆಸಿಲಿಟಿ ತರುವಂಥದ್ದು. ಆ 20,000ದಲ್ಲಿ ವೆಂಟಿಲೇಟರ್ಸ್ ಬೇಕಾಗುವಂಥದ್ದು ಒಂದು 2,000 ಜನಕ್ಕೆ ಬೇಕಾಗ್ಬೋದು. ಈ 2,000 ವೆಂಟಿಲೇಟರ್ಸ್ ಬೇಕಾಗಿರುವಂಥ ಜನಕ್ಕೆ ಬೇಕಾಗಿರುವಂಥ ಸೌಕರ್ಯವನ್ನು ಒದಗಿಸಲಿಕ್ಕೆ ತಯಾರು ಮಾಡುವಂಥದ್ದನ್ನ ಒಂದು 2,000 ವೆಂಟಿಲೇಟರ್ಸ್ನ ಈ ದಿಕ್ಕಿನಲ್ಲಿ ತಯಾರು ಮಾಡೋದು, ಮೊಬಿಲೈಸ್ ಮಾಡುವಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ದೇಶದ ಮಹಾನಗರಗಳಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಹೆಂಗಿದೆ ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ